ಈಗಿರುವಂತಹ ಸನ್ಮಾನ್ಯ ಗೃಹ ಸಚಿವರು ಇದಾರಲ್ಲ ಅವ್ರ ಹತ್ರ ನಾನು ಕೇಳ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ಬೆಳಗ್ಗೆ ಎದ್ದಾದ ಕೂಡಲೇ RSS ಅದು ಇದು ಅಂತ ತಲಾಟೆ ಮಾತು ಬಿಟ್ಟರೆ ಆ ವೈಯಿಂಗ್ ಇನ್ನೇನು ಗೊತ್ತಿಲ್ಲ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂಥ ಮಾತಾಡೋಂಥದ್ದು, ತಲಾಟೆ ಮಾತಾಡೋದು, ಕೊಂಕ ಮಾತಾಡೋಂಥದ್ದು, ಟ್ವಿಟರಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯೋಂಥದ್ದು, ಇನ್ಯಾವುದೋ ಹೋಗ್ಬಿಟ್ಟು ಹಣಗಿಡುವಂಥ ಕುಂಕುಮ ಕೇಸರ್ ಅಂತೇಳಿ ಹೇಳ್ಬಿಟ್ಟು ದಾರಿ ತಪ್ಸಕ್ಕೆ ಬರುವಂಥದ್ದು, ಈ ಥರ ಪೆದ್ದು ಮಾತಾಡೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಬರೋಲ್ಲ. 1 ತಿಂಗಳಾಯ್ತು ಈ ಸರ್ಕಾರ ಬಂದಾದ ನಂತರ. ಒಬ್ಬ ಗೃಹ ಸಚಿವರಾಗಿದ್ದರು ಇಲ್ಲೇ ಗುಂಡು ಹಾರಿಸುವಂಥ ಪ್ರಕರಣ ಆಗುತ್ತೆ, ಈ ಥರ ರೋಡ್ ರೇಜ್ ಪ್ರಕರಣ ಆಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಲಾಟೆ ಮಾತ್ರ ಆಡ್ತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಾವು ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂಥರ ಏನಂತಂದರೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಲಿ ಈ ಪ್ರಿಯಾಂಕರ್ಗೆ ಒಬ್ಬರು, ಇನ್ನೊಬ್ಬ ಕೂಗುಮಾರಿ ಇದ್ದರು ಸಂತೋಷ್ ಲಾಡ್ ಅಂತ, ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಏನೋ ವಾಪಸ್ ಕೊಟ್ಟರೆ ಮತ್ತೆ ಕೂಗುಮಾರಿ ಆಗ್ತಾರೆ. ಒಬ್ಬ ಶಾಸಕ ಇದ್ದಾನೆ, ಅವನು ಕೂಗುಮಾರಿ. ಈ ಕೂಗುಮಾರಿಗಳಿಂದ ಏನೂ ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ DG ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂಥ ಘಟನೆ ಇಡೀ ಕರ್ನಾಟಕಕ್ಕೆ ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು.